ಫ್ರೆಂಡ್ಸ್, ನಾನು ಸುಬಾ ಈಡನ್ ರೋಸಸ್ ಅಂತ ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿಲ್ಲ. ನಮ್ಮ ಸಲೂನಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಆಗಿದೆ. ಕ್ಲೈಂಟ್ಸಿಂದ ಬೈ ಮಿಸ್ಟೇಕ್ ಸ್ಟೀಮರ್ ಹೊಡೆದೋಗಿದೆ, ಮಿರರ್ಸ್ ಮಿಸ್ ಆಗಿದೆ. ಯಾಕೆ ನನ್ನ ಮೇನ್ ಡೋರೂ ಒಂದು ಸರಿ ಜೋರಾಗಿ ಎಳೆದು ಅದು ಪುಡಿ ಪುಡಿ ಆಗಿದೆ. ಸೊ ದಟ್ ಆ್ಯಂಡ್ ಆಲ್ ವೇರ್ ಆ್ಯಂಡ್ ಟೇರ್, ಇಟ್ಸ್ ಆಲ್ ಕಾಮನ್. ನಾನು ಅದ್ರ ಬಗ್ಗೆ ಏನೂ ಅಂದ್ಕೊಂಡಿಲ್ಲ. ಬಟ್ ಈ ಥರ ಇನ್ಸಿಡೆಂಟು ನಡೆಯುತ್ತೆ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿಲ್ಲ. ಬಟ್ ಇದು ಅವೇರ್ನೆಸ್ ತೊಗೊಂಡು ಬರ್ತಾ ಇದ್ದೀನಿ. ಏನಕ್ಕಂದರೆ ನನಗಾಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ಅಂತ. ನೆನ್ನೆ 3 ಕಸ್ಟಮರ್ ಬಂದಿದ್ದಾರೆ, ಸರ್ವಿಸಸ್ ಮಾಡ್ಕೊಂಡಿದ್ದಾರೆ, ವಾಶ್ರೂಮ್ ಯೂಸ್ ಮಾಡಿದ್ದಾರೆ, ಇಬ್ಬರೂ ಯೂಸ್ ಮಾಡಿದ್ದಾರೆ, ಏನೂ ತೊಂದರೆ ಇಲ್ಲ. 3ನೇ ಕಸ್ಟಮರ್ ಯೂಸ್ ಮಾಡೋವಾಗ ಸೌಂಡ್ ಬಂದಿತ್ತು. ಏನು ಅಂತ ಕೇಳಿ ನೋಡಿದ್ರೆ ಕಾಲಲ್ಲಿ ಸ್ವಲ್ಪ ರಕ್ತ ಬರ್ತಾಯಿತ್ತು. ಕೂತ್ಕೊಂಡು ಫಸ್ಟ್ ಏಡ್ ಮಾಡಿದ್ದೀವಿ, ಮಾಡಿ ಏನಾಯಿತು ಮೇಡಮ್ ಅಂತ ಕೇಳಿದ್ರೆ ನಿಜಾನೇ ಹೇಳಿಲ್ಲ ಮೇಡಮ್. ಅವ್ರು ಹೇಳ್ತಾ ಇರೋದು ನಾನು ಫ್ಲಶ್ ಮಾಡಿದೆ, ಹೊಡೆದೋಯ್ತು ಅಂತ. ಹೌ ಇಸ್ ಇಟ್ ಈವನ್ ಪಾಸಿಬಲ್? ಜಸ್ಟ್ ಹೇಳಿ ನೀವು. ನಮ್ಮ ಪ್ಲಂಬರ್ ಬಂದಿದ್ದಾರೆ, ನಮ್ಮ ಪ್ಲಂಬರ್ ಹತ್ರ ವಿಚಾರಿಸಿದಾಗ ಅವ್ರು ಹೇಳ್ತಾ ಇದ್ದಾರೆ ಹಂಗೆ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಈ ಥರ ಅಂತೂ ಖಂಡಿತ ಯಾವುದೇ ಡ್ಯಾಮೇಜಸ್ಸು ಆಗೋದೇ ಇಲ್ಲ. ದಿಸ್ ಇಸ್ ಹೈಲಿ ಇಂಪಾಸಿಬಲ್. ಇದು ಯಾರಾದರೂ ಕಮೋಡ್ ಮೇಲೆ ಹತ್ತಿ ಕೂತಾಗ ಮಾತ್ರ ನಡೆಯೋಕ್ಕೆ ಚಾನ್ಸ್ ಇದೆ. ಮೇ ಬಿ ಇದು ಸ್ಲಿಪ್ ಆಗಿ ಬೆರಳು ಬಿದ್ದು ಹಿಂಗೆ ಆಗಿರ್ಬೋದು. ಓಕೆ, ಇದು ಹೊಡೆದೋಯ್ತು, ಇದನ್ನು ರೀಪ್ಲೇಸ್ ಮಾಡ್ಕೋಬೋದು. ದಟ್ ಈಸ್ ನಾಟ್ ದ ಥಿಂಗ್ ಯರ್. ಇವಾಗ ನಿಮಗೆ ಜಾಸ್ತಿ ಏಟ್ ಆಗಿದ್ರೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ರೆಸ್ಪಾನ್ಸಿಬಲ್? ಯಾರಿಗೆ ಬರ್ತಾಯಿತ್ತು ಪ್ರಾಬ್ಲಮ್? ಯಾರಿಗೆ ಆಗ್ತಾಯಿತ್ತು? ದ್ಯಾಟ್ ಈಸ್ ದ ಪಾಯಿಂಟ್. ಅದಕ್ಕೇ ಈ ಅವೇರ್ನೆಸ್ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಯಾರನ್ನು ಹರ್ಟ್ ಮಾಡೋ ಇಂಟೆನ್ಷನ್ ಇಲ್ಲ, ಯಾರನ್ನು ಡಿಸ್ಟರ್ಬ್ ಮಾಡೋಕ್ಕೆ ಈ ಥರ ನಾನು ವಿಡಿಯೋ ಮಾಡ್ತಾ ಇಲ್ಲ. ದಿಸ್ ಇಸ್ ಪ್ಯೂರ್ಲಿ ಇಂಟೆನ್ಷನ್ಲಿ ಟು ಮೇಕ್ ಅವೇರ್ನೆಸ್. ದಯವಿಟ್ಟು ಒಂದು ಕಡೆ ಒಂದು ಪಬ್ಲಿಕ್ ಇದನ್ನು ಯೂಸ್ ಮಾಡೋವಾಗ ನೋಡಿ ಯೂಸ್ ಮಾಡಿ. ಇನ್ನೊಬ್ಬರಿಗೆ ತೊಂದರೆ ಕೊಡದಿರಂಗೆ ದಯವಿಟ್ಟು ನೋಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ನೀವೂ ಎಚ್ಚರಿಕೆಯಾಗಿ ಎಂತೆಂಥ ಕಸ್ಟಮರ್ಗಳು ಬರ್ತಾರೆ, ಏನೇನು ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಂತ ಹೈಲಿ ಅವೇರ್. ಸೊ ಫ್ರೆಂಡ್ಸ್, ಹೇಳಿ, ನಿಮ್ಗೆ ಈ ಥರ ಏನಾದರೂ ಸಿಚುವೇಶನ್ಸ್ ಬಂದಿದೆಯಾ? ನೀವು ಹೇಗೆ ಫೇಸ್ ಮಾಡಿದ್ದೀರಾ? ಇದನ್ನು ನಾನು ಹೇಗೆ ಫೇಸ್ ಮಾಡಬೇಕು?